ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ದಿ ಡೆವಿಲ್ ಸಿನಿಮಾದ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿರಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳು ಬಂದು ಹೋಗಿವೆ. ಈ ವರ್ಷದಲ್ಲಿ ಕಾಂತಾರ ಮತ್ತು ಸೂಫ್ರಮ್ ಸೋ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದರೆ ಇನ್ಯಾವ ಸಿನಿಮಾವು ಅಷ್ಟೊಂದು ಹೇಳಿಕೊಳ್ಳದಂಥ ಕಲೆಕ್ಷನ್ ಕಂಡವು. ಆದರೆ ಇದೀಗ ಡಿಸೆಂಬರ್ನಲ್ಲಿ ಒಂದರ ಮೇಲೊಂದರಂತೆ ಈಗ ದರ್ಶನ್ ರವರ ಡೆವಿಲ್, ಹಾಗೆ 25ನೇ ತಾರೀಕು ಶಿವಣ್ಣ, ಉಪೇಂದ್ರ ರಾಜಶೆಟ್ಟಿರವರ 45 ಹಾಗೂ ಸುದೀಪ್ ರವರ ಮಾರ್ಕ್ ಸಿನಿಮಾಗಳು ತೆರೆಕಂಡು ಬಾಕ್ಸ್ ಆಫೀಸ್ನಲ್ಲಿ ಗಲ್ಲಪೆಟ್ಟಿಗೆ ತುಂಬಿಸುತ್ತವೆ ಎಂದು ಹೇಳಬಹುದು. ಹಾಗೆ ದಿ ಡೆವಿಲ್ ಇದೀಗ ಸಿನಿಮಾ ತೆರೆಕಂಡು ಅತ್ಯದ್ಭುತವಾದಂಥ ಮಿಶ್ರ ಪ್ರತಿಕ್ರಿಯೆಗೆ ಒಳಪಡುತ್ತಿದೆ. ಹೀಗಾಗಿ ಸಿನಿಮಾ ವೀಕೆಂಡ್ನಲ್ಲಿ ಯಾವ ರೀತಿ ಕಲೆಕ್ಷನ್ ಕಾಣುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಈಗಾಗಲೇ ಮೊದಲನೇ ದಿನ ಸರಿಸುಮಾರು 18ರಿಂದ 20 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದ್ದು, ಈಗ 2ನೇ ದಿನ ಸರಿಸುಮಾರು 12ರಿಂದ 15 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದು ಎಂದು ಅಂದಾಜಿಸಲಾಗಿದೆ. ಹಾಗೆ ಡೆವಿಲ್ ಸಿನಿಮಾ 2ನೇ ದಿನ ನಿಮ್ಮ ಪ್ರಕಾರ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಿನಿಮಾ 2 ದಿನಗಳಲ್ಲಿ ಬರೋಬ್ಬರಿ 30 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಡೆವಿಲ್ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.